ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಇವತ್ತು ಶನಿವಾರ ರೀ, ಹಾಗಾಗಿ ಮಾರ್ಕೆಟಿಗೆ ಹೋಗ್ಬೇಕಂತ ಹೇಳಿ ರೆಡಿಯಾಗಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ನನ್ನ ಇವತ್ತಿನ ಒಂದು ದಿನ ಹೆಂಗಿತ್ತು, ಏನೇನೆಲ್ಲ ಮಾಡಿದ್ವಿ ಅಂತ ಹೇಳಿ ನೀವು ಈ ಒಂದು ವ್ಲಾಗಲ್ಲಿ ನೋಡ್ಬೋದು. ಸೊ ಇವತ್ತಿನ ನನ್ನ ಒಂದು ದಿನ ಹೆಂಗಿತ್ತು ಅಂತ ಹೇಳಿ ನೋಡ್ಕೊಂಡು ಬರ್ರಿ. ಇದು ನಾನು ಬೆಳಿಗ್ಗೆಯಿಂದನೇ ಶುರು ಮಾಡ್ಕೊಂಡಂಥ ವ್ಲಾಗ್ ಆಗಿತ್ತು ನೋಡ್ರಿ. ಬೆಳಿಗ್ಗೆ ನಾಷ್ಟ ಎಲ್ಲ ಮಾಡತ್ತಿದ್ರೆ ಸೃಜನ ಸ್ಕೂಲಿಗೆ ಹೊಂಟಿದ್ದ, ರೆಡಿಯಾಗಿದ್ದ ಎಲ್ಲನೂ. ಹಂಗೆ ಅವು ರೆಡಿಯಾಗಿ ನಾಷ್ಟ ಅವ್ನು ನಾಷ್ಟ ಮಾಡತ್ತಿದ್ದ. ಅವ್ನು ಕೂಡ ನಮ್ಮ ಗುಬ್ಬಿನೂ ಜಾಯ್ನ್ ಆಗಿದ್ಲು ನೋಡ್ರಿ. ಆಕಿ ಅವನ ಜೊತೆಗೇನ ತಿಂತಾನೆ ಅಂತ ಹೇಳ್ತಾಳೆ. ಆಮೇಲೆ ಅವನು ತಿನ್ನಾಕತ್ತಾಗ ಆಕೆ ತಿಂತಾಳೆ. ಆದ್ರೆ ಅವಾಗ ಅವ ತಿನ್ಸಾಕವಲ್ಯ ಅಂತ ಹೇಳಿ ಅಂತಿರ್ತಾನೆ. ಹೆಂಗೋ ಇವತ್ತು ಯಾಕೋ ತಿನ್ಸೋ ಅಂತ ಬುದ್ಧಿ ಬಂದಿತ್ತು ಅವಂಗೆ. ತಿನ್ಸು ಅಂತ ಹೇಳಿದ್ದೆ ನಾನು. ತಿನ್ಸಾಕತ್ತಿದ್ದ. ಆಕೆ ಮುಂದೆ ಬರೋಂಗಿಲ್ಲ, ಮುಂದೆ ಬಾ ಅಂತ ಅವ ಹೇಳ್ತಾನೆ. ಆಕಿನ ನೀ ಮುಂದೆ ಬಾ ಅಂತ ಆಕೆ. ಮಮ್ಮಮ್ ಗುಬ್ಬಿ, ಮಮ್ಮಮ್ಮ ಮಮ್ಮಮ್. ಇಲ್ಲಿ ತಗೋ, ನೀ ಹೇಳಿದ್ರೆ ಬಿಡ್ತಾ ತಿನ್ಸಕ್ಕಿಗೆ. ನೀ ಸ್ವಲ್ಪ ತಿನ್ಸ್ಕೊತಿರ್ಬೇಕು. ನೀ ಬಿಟ್ಟೆ ಅಂದರೆ ಕೈ ಹಾಕ್ತಾಳೆ. ಹಾಕ ಸ್ವಲ್ಪ ತಿನ್ಸಕ್ಕಿ. ಹಂಗೆ ಇಬ್ಬರದು ನಾಷ್ಟ ಆತ್ರಿ. ಆಕೆ ಆಮೇಲೆ ಸ್ವಲ್ಪ ತಿಂದುಬಿಟ್ಲ. ಹಂಗೆ ಇವೆಲ್ಲ ರೆಡಿಯಾಗಿ ಸ್ಕೂಲ್ಗೆಲ್ಲ ಹೊಂಟಿದ್ದ ನೋಡ್ರಿ ಸೃಜನ. ಹಂಗೆ ಇವ್ ಕಳ್ಸಾದ್ಮೇಲೆ ಅದು ನಂದು ಸ್ವಲ್ಪ ನೀರು ತುಂಬ್ಕೊಳ್ದಿತ್ತು ರೀ, ಕುಡಿಯೋ ನೀರು. ಹಾಗಾಗಿ ನೀರು ತುಂಬ್ಕೊಳತ್ತಿದ್ದೆ. ಈಗ ನೀರಿಂದೊಂದು ದೊಡ್ಡ ನಂಗೆ ಏನಂತ ಪ್ರಾಬ್ಲಮ್ ಆಗ್ಬಿಟ್ಟೈತೆ ರೀ. ಏನಂತಂದ್ರೆ ನಾ ಈಗ ಇದು ಕೊಡ ತುಂಬಿ ಓದೋ ಟಾಕೆಗೆ ಹಾಕ್ಕೊಂಡು ಒಂದು ಕೊಡ ತುಂಬಿ ಇಟ್ಕೊಂಡಿರ್ತೇನೆ ರೀ. ಆಕಿ ಗುಬ್ಬಿ ಈಗ ನಾನು ಇಡೋ ಜಾಗ ನನಗೆ ಅದು ಕೊಡ ಇಡಕ್ಕೆ ಮ್ಯಾಲೆಲ್ಲ ಇಡಕ್ಕೆ ಜಾಗ ಇಲ್ಲ, ಕೆಳಗನೆ ಇಡ್ಬೇಕು ರೀ ಅದನ್ನು ಕೊಡನ. ಆಕಿ ಏನಿಲ್ಲ ಬರ್ತಾಳೆ. ನಾನು ಎಂಥದ್ದು ಏನಾದರೂ ಮುಚ್ಚಿಟ್ರು ಅದನ್ನು ತೆಗಿಯೋಕ್ಕೂ ಬರ್ತೈತೆ ಆಕೆಗೆ. ಆಮೇಲೆ ಟಾಕೆದ ಬಾಯಿನೂ ತೆಗಿತಾಳೆ. ಈಗ ಕೊಡಕ್ಕೆ ನಾ ಏನಾರ ಮುಚ್ಚಿಟ್ಟಿದ್ದೆ ಅಂತಂದ್ರೆ ಅದನ್ನು ತೆಗೆದು ಅದನ್ನೆಲ್ಲ ನೀರಾಗೆಲ್ಲ ಕೈ ಹಾಕಿ ಗಲೀಜು ಮಾಡಿ ಇಟ್ಬಿಡ್ತಾಳೆ. ಹಿಂಗಾಗಿ ನನಗೆ ಎಲ್ಲಿ ಇಡ್ಬೇಕಂತನೂ ಗೊತ್ತಾಗತ್ತಿಲ್ಲ. ಕಿಚನ್ ಬಿಟ್ಟು ಬೇರೆ ಕಡೆ ಇಡ್ಬೇಕು ಇನ್ನೊಂದು ಆಪ್ಷನ್ ಇರೋದು ನನಗೆ. ಆ ರೀತಿ ಮಾಡ್ತಾಳೆ ರೀ ಆಕಿ. ಹಾಗಾಗಿ ಈಗ ಆ ಕೊಡ ಒಂದೊಂದು ಸಲ ತುಂಬಿಡೋದನ್ನ ಬೇಡ ಅನ್ನಿಸ್ತೈತೆ. ಯಾಕಂದ್ರೆ ಆಕೆ ಎಷ್ಟು ಅದನ್ನು ತುಂಬಿಟ್ರು ಆಕೆ ಅದನ್ನು ವೇಸ್ಟ್ ಮಾಡಿಬಿಡ್ತಾಳೆ. ಮತ್ತು ಆಕೆ ಅದನ್ನು ಹೋಗಿ ಮುಚ್ಚಿದ ಬಾಯಿ ತೆಗೆದು ಎಲ್ಲ ಕೈ ಹಾಕಿ ಗಲೀಜು ಮಾಡಿ ಇಡ್ತಾಳೆ. ಆಮೇಲೆ ಮತ್ತು ಅದನ್ನು ಆ ನೀರು ಚೆಲ್ಲಿ ಮತ್ತು ಬೇರೆ ನೀರೇ ತುಂಬ್ಕೋಬೇಕಾಗೈತಿ. ಈಗ ಎಷ್ಟು ಸಲ ಬರೀ ಇದಾಗೈತೆ ರೀ ಆಕೆ. ಅವಾಗಿಂದ ಅಡ್ಡಾಡತ್ತಾಳಲ್ಲ, ಅವಾಗಿಂದ ಕಥಿನ ಆಗೈತಿ. ಹಾಗಾಗಿ ಅದೊಂದು ದೊಡ್ಡ ಪ್ರಾಬ್ಲಮ್ನ ಆಗ್ಬಿಟ್ಟೈತೆ ರೀ ಈಗಂತೂ. ಹಂಗಾರಿ ಮಕ್ಕಳು ದೊಡ್ಡವ್ರು ಆದಂಗೆ ಒಂದು ಸಣ್ಣವ್ರಿದ್ದಾಗ ಯಾವಾಗ ದೊಡ್ಡವ್ರು ಅಕ್ಕಾರ ಅಂತೀವಿ, ಅವ್ರು ದೊಡ್ಡವ್ರು ಆದಂಗೆ ಪ್ರಾಬ್ಲಮ್ ಜಾಸ್ತಿನ ಅಕ್ಕಾವ ಅಂತಲೇ ಹೇಳ್ಬೋದು. ಈಗ ಇಷ್ಟು ದಿನ ಸಣ್ಣವರಿದ್ದಾಗ ಅಡ್ಡಾಡಿದ್ರೆ ಸಾಕು ಅನ್ನೋದು. ಈಗ ಅಡ್ಡಾಡಕತ್ರು ಅಂತ ಅವ್ರು ಓಡೋಡಿ ಹೋದಂಗೆ ನಾವು ಓಡೋಡಿ ಹಿಡ್ಕೊಂಡು ಬರೋದು, ಅವ್ರದ್ದು ಮಾಡು ಕಿತಾಪತಿ ಇದು ಜಾಸ್ತಿ ಆಗಿಬಿಡ್ತೈತೆ ನೋಡ್ರಿ. ಹಿಡಿಯೋದು ಭಾಳ ವಜ್ಜೆ ಆಗಿಬಿಡ್ತೈತೆ ಅವ್ರು ದೊಡ್ಡವ್ರಾದಂಗೆ. ಆ ರೀತಿನ ಆಗೈತೆ ನಮ್ಮದು ಈಗ. ಹಂಗೆ ಅದನ್ನೆಲ್ಲ ಮುಗಿಸ್ಕೊಂಡು ನಂದೆಲ್ಲ ಆಕೆಗೆ ಮಲಗಿಸ್ಕೊಂಡೆ ರೀ. ಆಕೆ ಮಲ್ಕೊತಾಳೆ. ಮಲಗಿಸ್ಕೊಂಡು ಒಂದು ಜಳಕ ಪೂಜೆ ಎಲ್ಲ ಮುಗಿದಾದ್ಮೇಲೆ ಅದು ಇವತ್ತು ಹೇಳಿದ್ದೆ ಅಲ್ರಿ ನಮ್ಮದು ನಾಷ್ಟ ಅದು ಅವಲಕ್ಕಿ. ಸೊ ಹಂಗಾಗಿ ಅವಾಗಷ್ಟೇ ನಾನು ಅವಾಗ ಮಾಡಿ ಕೊಟ್ಟಂಥದ್ದೇ. ಅವಲಕ್ಕಿನ ಹಚ್ಚಿಟ್ವಿ ಅಂತಂದ್ರೆ ಆಮೇಲೆ ಬಿರ್ಸಾದಂಗೆ ಆಗಿಬಿಡ್ತೈತೆ ರೀ, ತಿನ್ನೋಕೆ ಸರಿ ಆಗಂಗಿಲ್ಲ. ಹಂಗಾಗಿ ಅವಾಗಷ್ಟೇ ನಾನು
ಅವಲಕ್ಕಿನ ಹಚ್ಕೊಟ್ಟಿದ್ದೆ. ಆಮೇಲೆ ಮತ್ತು ನಮ್ಮದೆಲ್ಲ ಆದಮೇಲೆ ನಾನು ಮತ್ತು ಈಗೆಲ್ಲ ಹಚ್ಕೊಂಡು ಹಂಗೆ ಸ್ವಲ್ಪ ಅನ್ನನೂ ಇತ್ತು. ಚಿತ್ರಾನ್ನ ಅಂತ ಹೇಳ್ತೀರಿ ನಿಮ್ಮ ಕಡೆ ಎಲ್ಲ ಚಿತ್ರಾನ್ನ ಅಂತ ಹೇಳ್ಬೋದು, ನಾವು ಮಾತ್ರ ಒಗ್ಗರಣೆ ಅನ್ನ ಅಂತಲೇ ಹೇಳೋದು. ಸ್ವಲ್ಪ ಅನ್ನನ ಆಮೇಲೆ ರಾತ್ರಿದು ಹಣ್ಣಿತ್ತು ಅದನ್ನು, ಆಮೇಲೆ ಒಂದು ಸ್ವಲ್ಪ ಅವಲಕ್ಕಿನ ಎರಡೂ ಹಚ್ಕೊಂಡು ಇವತ್ತು ತಿಂದ್ವಿ ನೋಡ್ರಿ. ನಾಷ್ಟ ಇದಾಗಿತ್ತು ನಮ್ದು. ಹಂಗೆ ಇವತ್ತು ಏನಂತಂದ್ರೆ ದೊಡ್ಡ ವಿಚಾರ, ಹಾವು ಬಂದಿತ್ತು ರೀ. ಆ್ಯಕ್ಚುಲಿ ಮನ್ಯಾಗ ಇದನ್ನೆಲ್ಲ ನಾಷ್ಟ ಜಳಕ ಇನ್ನೂ ಆಗಿದ್ದಿಲ್ಲ. ಮೊನ್ನೆ ಒಂದು ಸಲ ಹೇಳಿದ್ದೆ ನಾನು ನಿಮ್ಗೆ ನನ್ನ ವಿಡಿಯೋದಾಗ. ಸೊ ಮತ್ತು ಅದು ದೊಡ್ಡದೈತಿ. ಯಪ್ಪ ಆ ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂಥೇಳಿ ಅಂದ್ಕೊಂಡೆ. ಅದು ನಮ್ಮ ಮನೆಯವ್ರ ಫೋನ್ಯಾಗ ವಿಡಿಯೋ ಮಾಡ್ಕೊಂಡಿದ್ರು ಅವ್ರು. ಆದ್ರೆ ನನಗೆ ಅದನ್ನು ಈಗೂ ವಿಡಿಯೋನ ಇದ್ರಾಗ ನನಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕೆ ನಂಗೆ ಒಂಥರ ಅದನ್ನು ನೋಡಿದ್ರೆ ಮತ್ತು ಹೆದ್ರಿಕೆ ಬಂದಂಗೆ ಆಕೈತೆ ಅಂತ ಹೇಳಿ ಅವ್ರ ಫೋನ್ಯಾಗಿಂದ ಮತ್ತು ನಾನು ಫೋನಿಗೆ ತೊಗೊಂಡು ಇದ್ರೊಳಗೆಲ್ಲ ನಾನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅವ್ರ ಕಡೆ ಇತ್ತದ ವಿಡಿಯೋ, ಆದ್ರೆ ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಏನಾದ್ರು ನಿಮಗೆ ಬೇಕಾಗಿತ್ತಂದ್ರೆ ಕಮೆಂಟ್ ಒಳಗೆ ಹೇಳ್ರಿ, ನಾನು ನಾಳೆದು ಮತ್ತು ಅದನ್ನು ಶೇರ್ ಮಾಡ್ಕೊತೀನಿ. ಆದ್ರೆ ನನಗೆ ಮಾತ್ರ ಅದನ್ನು ಹಾಕಕ್ಕೆ ಹೆದ್ರಿಕೆ ಬಂದಂಗೆ ಆಕತ್ರಿ. ಅದನ್ನು ನೋಡಿದೆ ಅಂತಂದ್ರೆ ಒಂಥರ ಹೆದರಿಕೆ ಅನ್ಸೋದು ನನಗೆ. ಯಾಕೇನೋ ಅದು ಮೊದಲು ಅಷ್ಟೆಲ್ಲ ಹೆದರಿಕೆ ಅನ್ನಿಸ್ತಿರ್ಲಿಲ್ಲ. ಈ ಟೈಮ್ ಅದು ಹೊರಗಿದ್ರೆ ನನಗೇನು ಹೆದರಿಕಿಲ್ಲ ರೀ, ಮನೆ ಒಳಗೆ ಅಥವಾ ಹೀಗೆಲ್ಲ ನೋಡಿದ್ನೆಲ್ಲ, ಹಾಗಾಗಿ ಒಂದು ಸ್ವಲ್ಪ ಹೆದರಿಕೆ. ಆಮೇಲೆ ಗುಬ್ಬಿ ಒಬ್ಬಕ್ಕೆ ಇರ್ತಾಳೆ ಅನ್ನೋದು ಒಂದು ಹೆದರಿಕೆ ನನಗೆ. ಕೆಲೆಲ್ಲೋ ಓಡಾಡ್ತಿರ್ತಾಳೆ ಹಂಗೆ ಒಬ್ಬೊಬ್ಬಕ್ಕೆ, ಹೀಗಾಗಿ ಹೆದರಿಕೆ. ಮನೆ ಒಂದು ಸಂದಿ ಇದ್ದಂಗೆ ಕರೆಂಟೆಲ್ಲ ಹೋದ್ರೆ ಕತ್ಲಾಗುವಂಥದ್ದು. ಅದು ಮನೆದು ಮ್ಯಾಲೆಲ್ಲ ಹತ್ತಿ ಬರೋಂಗಿತ್ತು ನನಗೆ. ಹೀಗಾಗಿ ಅದರದ್ದೊಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟೈತಿ. ಮ್ಯಾಲೆಲ್ಲ ಬರೋದಿಲ್ಲ ಅಂದ್ಕೊಂಡಿದ್ದೆ, ಅದು ಮ್ಯಾಲೆಲ್ಲ ಹತ್ತಿ ಬರೋವಂಥದ್ದು. ಸೊ ಹಾಗಾಗಿ ಅದೊಂದು ಸ್ವಲ್ಪ ಜಾಸ್ತಿ ಹೆದರಿಕೆ. ಇದ್ರದ್ದೆಲ್ಲ ವಿಡಿಯೋ ಇತ್ತು, ನಾನು ಅದನ್ನು ಶೇರ್ ಮಾಡ್ಕೊಳಕ್ಕೂ ನನಗೆ ಅದನ್ನು ಮತ್ತೆ ವಾಪಸ್ ನೋಡಿನಿ ಅಂದ್ರೆ ಇನ್ನೂ ಜಾಸ್ತಿ ಹೆದರಿಕೆ ಆದಂಗೆ ಅನ್ನಿಸ್ತೈತೆ ಅಂಥೇಳಿ. ಈಗ ಹೆಂಗೆ ಆಗೈತೆ ಅಂತಂದ್ರೆ ನನಗೆ ಒಂದು ಅದು ಹೇಳ್ತಾರಲ್ರಿ, ಹಗ್ಗ ನೋಡಿದ್ರು ಹಾವು ಅಂಥೇಳಿ ಅನ್ನುವಂಥ ಪರಿಸ್ಥಿತಿ ಆಗಿಬಿಟ್ಟೈತೆ ನಂದು. ಈಗ ಅದನ್ನು ನೋಡಿ ಒಂಥರ ಏನು ನೋಡಿದ್ರೂ ಒಟ್ಟು ಹಗ್ಗ ಆಗಲಿ ಏನೋ ಒಂದು ಕಟ್ಟಿಗೆ ಬಿದ್ದಿದ್ದು ನೋಡಿದ್ರೂ ನನಗೆ ಅದು ಹಾವು ಥರ ಕಾಣೋ ಹಂಗೆ ಆಗ್ಬಿಟ್ಟೈತ್ರಿ. ಏನದು ಹಾವು 2 ಸಲ ಆತಿದ ತಿಂಗಳದಾಗನ ಅದಿರೋ ಜಾಗನ ಇದಿರಬೇಕು. ಹಿಂಗಾಗಿ ನಂಗೆ ಅದ್ರದ್ದೊಂದು ಕಾಟ ಭಾಳ ಆಗೈತಿ. ಹಂಗೆ ಅದೆಲ್ಲ ಊದೆಲ್ಲ ಹಾಕಿ ಇದನ್ನು ಮಾಡಿದ್ರೆ ಬರೋಂಗಿಲ್ಲ ಅಂತಂತಾರೆ. ಹಾಗೆಲ್ಲ ಮಾಡಿದ್ವಿ, ನೋಡ್ಬೇಕು. ಆಮೇಲೆ ಈಗ ನೆಕ್ಸ್ಟ್ ಹೆಚ್ಚು ಕಡಿಮೆ ಆದ್ರೆ ಮನೆಯೇ ಚೇಂಜ್ ಮಾಡ್ಕೊಳ್ಳೋದು ಪ್ಲ್ಯಾನ್ ಐತಿ. ಸೊ ಹಂಗೆ ಅದೆಲ್ಲ ಮುಗಿಸ್ಕೊಂಡೆ ಬೆಳಿಗ್ಗೆನೇ ಬಂದಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡೆ ನಮ್ಮದು ಎಲ್ಲ ಬೆಳಿಗ್ಗಿಂದೆಲ್ಲ ಆಗಿತ್ತು ರೀ. ಇದು ಮಧ್ಯಾಹ್ನದಾಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದು ನೋಡಿರಿ. ಮಧ್ಯಾಹ್ನ ಸಾಂಬಾರು ಮಾಡ್ಕೋಬೇಕಂತ ಹೇಳಿ ಅಂದ್ಕೊಂಡೆ. ಗುಬ್ಬಿನೂ ಮಲ್ಕೊಂಡಿದ್ಲ. ಏನು ಮಾಡ್ಕೋಬೇಕು ಲಘುನ ಆಕಿ ಹೇಳಿದ್ರೊಳಗನ ನನ್ನ ಮತ್ತು ಅರಿವಿ ಇರ್ತಾವ್ರಿ, ಅರಿವಿ ಒಕ್ಕೋಬೇಕು. ಮತ್ತು ಅದ್ರಾಗನ ಇದೊಂದು ಕೆಲಸ ಇತ್ತು ನಂಗೆ. ಹೀಗಾಗಿ ಪಟ ಆಗುವಂಥದ್ದಂತಂದ್ರೆ ಅದು ಹೇಳಿದ್ದೆ ಅಲ್ರಿ, ಕುಕ್ಕರೆಲ್ಲ ನಾನು ಇಟ್ಟು ಬೇಳೆ ಸಾಂಬಾರೆಲ್ಲ ಮಾಡ್ಬೇಕಂತ ಹೇಳಿ ಕುಕ್ಕರೆಲ್ಲ ಇಟ್ಟರೆ ಅದಂತೂ ಆಗ್ಲಾರ್ದು ಕೆಲಸನ. ಕುಕ್ಕರ್ ಇಟ್ಟು ಸೀಟಿ ಹೊಡೆಸಿದೆ ಅಂತಂದ್ರೆ ಆಕೆ ಮತ್ತು ಎದ್ದು ನನಗೆ ಯಾವ ಕೆಲಸನ ಆಗಂಗಿಲ್ಲ. ಸರಿ ಬೇಡ ಅಂಥೇಳಿ ಟೊಮ್ಯಾಟೊ ಇತ್ತಲ್ಲ, ಟೊಮ್ಯಾಟೊ ರಸಮ್ ಮಾಡ್ಕೊಂಡ್ರಾತ. ಪಟ್ ಅಂತನೂ ಆಕತಿ, ಲಘುನೂ ಆಕತಿ. ಆಮೇಲೆ ಟೊಮ್ಯಾಟೊ ರಸಮ್ ಮಾಡ್ಲಾರ್ದ ನಾನು ಭಾಳ ದಿನವೂ ಆಗಿತ್ತು. ಹಾಗಾಗಿ ನಾನು ಇಲ್ಲಿ ನೋಡಿರಿ ಈ ರೀತಿ ಮಾಡ್ಕೊತೀನಿ. ನೀವು ಯಾರಾದರೂ ಬ್ಯಾಚುಲರ್ ಇದ್ದವ್ರಂತ ಆಗಲಿ, ಇಲ್ಲ ಪಟ ಆಗಬೇಕು, ಆಮೇಲೆ ಸ್ವಲ್ಪ ರುಚಿ ಇದ್ದಂಗೆ ಆಗಬೇಕು, ಸ್ವಲ್ಪ ಟೇಸ್ಟ್ ಬೇರೆ ಈ ಥರ ಬ್ಯಾಳೆ ಸಾಂಬಾರೆಲ್ಲ ತಿಂದು ಬೇಜಾರಾಗಿತ್ತು ಅಂತಂದರೆ ಈ ರೀತಿ ಟೊಮ್ಯಾಟೊ ಚಲೋ ಹೊತ್ತಿಗೆ ಫ್ರೈ ಮಾಡಿರಿ ಎಣ್ಣೆ ಹಾಕ್ಕೊಂಡು. ಆಮೇಲೆ ಒಂದು ಸಣ್ಣನೂ 1-2 ಉಳ್ಳಾಗಡ್ಡಿ ಹಾಕೋರಿ ಕಟ್ ಮಾಡ್ಕೊಂಡು. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ನಾನು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡೆ ನೋಡಿರಿ. ಇದಕ್ಕೆ ನೀವು ಖಾರ ತಿನ್ನೋರಿದ್ರೆ ಒಂದು ಸ್ವಲ್ಪ 1-2 ಹಸಿಮೆಣ್ಸಿನ್ಕಾಯಿನೂ ಹಾಕೋರಿ. ಆದ್ರೆ ನಾನು ಅವತ್ತು ಏನು ಮಾಡಿದ್ದೆ ಅಂತಂದ್ರೆ, ಹಸಿಮೆಣ್ಸಿನ್ಕಾಯಿ ಅವು ಸಣ್ಣ ಮೆಣ್ಸಿನ್ಕಾಯಿ ನೋಡಿರಿ, ಅವು ಖಾರ ಇದ್ವು. ನನಗೆ ಲಕ್ಷಣ ಇಲ್ಲ ಖಾರ ಅಂದ್ರೆ ಪ್ರತಿ ಸಲನೂ ಅಷ್ಟು ಖಾರ ಇರ್ತಿದ್ದಿಲ್ಲ. ಈ ಸಲ ಖಾರ ಇದ್ದಿದ್ದು ರೀ, ಸಣ್ಣ ಚೋಟ್ ಮೆಣ್ಸಿನ್ಕಾಯಿ ಅಂತೇವಲ್ಲ, ಖಾರ ಭಾಳ ಇರ್ತಾವ್ರಿ ಅವು. ಅದು ಖಾರ ಇದ್ವು. ನಾನು ಈ ಕಡೆ ಹಸಿ ಮೆಣ್ಸಿನ್ಕಾಯಿನೂ ಹಾಕ್ಕೊಂಡೆ. ಆಮೇಲೆ ಮತ್ತು ಸಾಂಬಾರು ಮಾಡುವಾಗ ಒಣ ಖಾರನೂ ಸ್ವಲ್ಪ ಸೇರಿಸಿದ್ದೆ. ಅದು ಹೀಗಾಗಿ ಜಾಸ್ತಿನ ಖಾರ ಆಗಿಬಿಟ್ಟಿತ್ತು ಅವತ್ತು. ಸೊ ಹಾಗಾಗಿ ನೀವು ಖಾರ ಕಡಿಮೆ ತಿನ್ನೋರಿದ್ರಿ ಅಂತಂದ್ರೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕೊಳಕ್ಕೆ ಹೋಗಬೇಡ್ರಿ. ಬರೀ ಒಣ ಖಾರ ಎಲ್ಲ ಹಾಕ್ಕೊಂಡು ಮಾಡ್ಕೊರಿ. ಒಂದು ವೇಳೆ ಜಾಸ್ತಿ ಖಾರ ತಿನ್ನೋರಿದ್ರೆ 2 ಹಾಕಿ ಮಾಡ್ಕೊರಿ. ರುಚಿ ಸ್ವಲ್ಪ ಜಾಸ್ತಿ ಆಕತಿ ಅನ್ನೋದಕ್ಕಷ್ಟು ನಾನು ಹಾಕ್ಕೊಂಡೆ. ಚಲೋ ಆಗಿತ್ತು, ಆದ್ರೆ ಅದು ಖಾರ ಆಗಿತ್ತು ಅಷ್ಟು, ಮತ್ತೇನಿಲ್ಲ. ಒಗ್ಗರಣೆ ಕೊಡೋದಂತೂ ಸಿಂಪಲ್. ಅದನ್ನ ನಾನು ಅಷ್ಟೇ ಹೇಳಿದ್ದೆ ಅಲ್ರಿ, ಇದಿಷ್ಟು ಮಾಡೋದ್ರೊಳಗೆ ಕೆದ್ಲು. ಹಾಗಾಗಿ ನಾನು ಅದನ್ನು ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅದನ್ನು ಮಾಡ್ಕೊಳ್ಳೋದಂತ ಹೇಳಿದರೆ ಏನಿಲ್ಲ, ನನಗೆ ಅದನ್ನೆಲ್ಲ
ಎಲ್ಲ ಹುರಿದಿಟ್ಕೊಂಡಿದ್ದೆ ಅಲ್ರಿ ಅದನ್ನು ಮಿಕ್ಸಿಗೆ ಹಾಕ್ಕೊತೀನಿ. ಅದೊಂದು ಸ್ವಲ್ಪ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಅದನ್ನು ಹಾಕಿ ಒಗ್ಗರಣೆ ಕೊಟ್ಕೊಳ್ಳುವಂಥದ್ದು. ಅದಕ್ಕೆ ಖಾರ ಉಪ್ಪು ಅರಿಶಿಣ ಪುಡಿ ಇದೆಲ್ಲನೂ ಹಾಕಿ ನಾನು ಅದನ್ನು ಮಾಡ್ಕೊಳ್ಳುವಂಥದ್ದು ರೀ. ಆಮೇಲೆ ಅದನ್ನೆಲ್ಲ ಮಾಡ್ಕೋಬೇಕಂತಿದ್ದೆ, ಅಷ್ಟೊತ್ತಿಗೆ ಗುಬ್ಬಿ ಮರಿ ಎದ್ಬಿಟ್ಲ. ನಂದು ಅದು ಅಲ್ಲಿಗೆ ಸ್ಟಾಪ್ ಆತಂತನೇ ಹೇಳ್ಬೋದು ರೀ. ಯಾಕೆ ಅದ್ಲಂದ್ರೆ ಮುಗೀತು ನನ್ನ ಕೆಲಸ ಅಲ್ಲಿಗೆನ. ಅದೆಷ್ಟೆಲ್ಲ ಆದಮೇಲೆ ಇದು ನಾನು ಮತ್ತೆ ಸಂಜೆ ಮುಂದಿನ ಮಾಡ್ಕೊಳಕತ್ತೇನೆ ನೋಡಿರಿ. ಇದೆಲ್ಲ ನನ್ನ ವಿಡಿಯೋ ಸಂಜೆ ಮುಂದಿಂದ ಸ್ಟಾರ್ಟ್ ಮಾಡ್ಕೊಂಡಂಥದ್ದು. ಅಂದರೆ ಅವತ್ತು ಶನಿವಾರ ಆಲ್ಮೋಸ್ಟ್ ಎಲ್ಲ ನನ್ನ ವಿಡಿಯೋ ನೋಡೋರಿಗೆ ಗೊತ್ತಿರ್ತೈತಿ, ಶನಿವಾರ ಸಂತೆ ಇರ್ತೈತಿ. ಹಾಗಾಗಿ ಸಂತಿಗೆ ಹೋಗ್ಬೇಕಂತ ಹೇಳಿ ರೆಡಿ ಆದಂಥದ್ರಿ ಇದು. ನಾನು ಹಂಗೆ ವಿಡಿಯೋದಾಗ ಮಾತಾಡೋಣಂತ ಹೇಳಿ ಎಲ್ಲನೂ ಮಾತಾಡಿಟ್ಟಿದ್ದೆ. ಆಮೇಲೆ ನಂಗೆ ಯಾಕೋ ಅಷ್ಟು ಸರಿ ಅನ್ನಿಸ್ಲಿಲ್ಲ, ಮತ್ತು ಅದಕ್ಕೂ ವಾಯ್ಸ್ ಓವರ್ ಕೊಡತ್ತೇನೆ ನೋಡಿರಿ. ಹಂಗೆ ಆಮೇಲೆ ಸೃಜನ ಏನು ಅಂತಂದ ಅವಂಗೆ ಹೊತ್ತಿನಾಗ ಏನೇನಾರೋ ನೆನಪಾಗ್ಬಿಡ್ತೈತೆ ರೀ ಪುಣ್ಯಾತ್ಮಗೆ. ಎಲ್ಲ ರೆಡಿ ಆಗೇವಿ. ಪಪ್ಪಾಳಿ ಏನು ತಿನ್ನಬೇಕು ಅನ್ನಿಸ್ತೈತೆ ನಂಗೆ. ಪಪ್ಪಾಳಿ ಏನು ಬೇಕು ಅಂಥೇಳಿ ನಿಂತ. ಅಂದರೆ ಅವ್ರ ಪಪ್ಪ ಇನ್ನೂ ಬಂದಿದ್ದಿಲ್ಲ, ಅವ್ರು ಬಂದಮೇಲೆ ಹೋಗೋದಿತ್ತ, ಇನ್ನೂ ಬಂದಿದ್ದಿಲ್ಲಲ್ಲ. ಆಮೇಲೆ ತಿನ್ನುವಂತೆ ಅಂದ್ರೆ ಇನ್ನೂ ಬಂದಿರಲ್ಲ, ಬರೋ ಮಟ ನಾ ತಿಂತೇನೆ ಅಂಥೇಳಿ ಶುರು ಮಾಡಿದ್ನ. ಸರಿ ಅಂಥೇಳಿ ಕೊಟ್ರಾತಂತ ಹೇಳಿ ಮತ್ತು ಅವಂಗೆ ಪಪ್ಪಾಳಿ ಏನೆಲ್ಲ ಕಟ್ ಮಾಡಿ ಕೊಡಾತಿದ್ದೆ ನೋಡ್ರಿ. ಹಂಗೆ ಗುಬ್ಬಿಗೆಲ್ಲ ರೆಡಿ ಮಾಡಿದ್ದಿಲ್ಲ ರೀ ನಾ ಇನ್ನೂ. ಅವು ಮತ್ತು ಹೆಂಗೋ ಹಣ್ಣು ತಿಂತೇನಲ್ಲ, ಇನ್ನು ಅವ್ನು ತಿನ್ನತ್ರ ಆಕಿಗೆ ನಾ ಕೊಟ್ಟೆ ಅಂತಂದರೆ ಆಕಿಗೆ ಅದು ಹೇಳಿದೆ ಅಲ್ರಿ. ಈಗ ಆಕಿದು ತಾನೇ ತಿನ್ನೋದೊಂದು ಚಾಲೂ ಮಾಡಿಬಿಟ್ಟಾಳೆ. ಆಕಿ ಕೈಯಾಗ ಕೊಡ್ಬೇಕು, ನಾವು ತಿನ್ಸಿರ ಬಲ್ಲೆ ಅಂತಾಳೆ. ಹಾಗಾಗಿ ಆಕಿ ಕೈಯಾಗ ನಾ ಕೊಟ್ಟೆ ಅಂತಂದ್ರೆ ಆಕಿಗೆಲ್ಲ ನಾನು ಅಂಗಿಯೆಲ್ಲ ಹಾಕಿ ನಿಲ್ಲಿಸಿದ್ದೆ ಅಂತಂದ್ರೆ ಅದನ್ನು ಕೊಟ್ಟೆ ಅಂದ್ರೆ ಮುನ್ಗಿ ಸೆಬಸ್ಕೊತಾಳೆ. ಮತ್ತು ಚೇಂಜ್ ಮಾಡ್ಬೇಕೈತೆ ಅಂಥೇಳಿ ನಾನು ಆಕೆಗೆ ಏನೂ ಡ್ರೆಸ್ ಎಲ್ಲ ಹಾಕಿದ್ದಿಲ್ಲ, ಹಂಗೆಲ್ಲ ತೆಗ್ಯಾತಿದ್ದೆ. ಆ ಹಣ್ಣು ಅಂದ ತಕ್ಷಣ ನನ್ನ ಅಲ್ಲಿಗೆ ಬಿಟ್ಟು ಮೊದಲು ಹಣ್ಣು ಕಟ್ ಮಾಡಿ ಕೊಟ್ಟೆ. ಹಂಗೆ ಆಕೆಗೂ ಕೊಟ್ಟೆ, ಅವಂಗೂ ಕೊಟ್ಟೆ, ನಾನು ತಿಂದೆ ರೀ. ಅದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಗೊತ್ತಿತ್ತು ನಂಗೆ ಆಕೆಲ್ಲ ಮುನ್ಗಿಸ್ಕೊತಾಳಂಥೇಳಿ. ನಾನು ಅಂದ್ಕೊಂಡಂಗೆ ಆಕೆಲ್ಲನೂ ಮುನ್ಗಿಸ್ಕೊಂಡ್ಲೆ. ಆಮೇಲೆ ಅದನ್ನೆಲ್ಲ ತೆಗೆದು ಮತ್ತೆ ಆಕೆ ಕ್ಲೀನ್ ಮಾಡಿಕೊಂಡು ಈಗ ಆಕೆಗೂ ರೆಡಿ ಮಾಡ್ಕೊಳತ್ತೇನೆ ನೋಡ್ರಿ. ನಾನಿಲ್ಲೇ ಈ ರೀತಿಯಾಗಿ ಇವತ್ತಿನ ನನ್ನ ಒಂದು ದಿನ ಇತ್ತಂತಲೇ ಹೇಳ್ಬೋದು ರೀ. ಹಂಗೆ ಆಕೆಗೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ರೆಡಿಯಾಗಿದ್ದೀವಿ ನೋಡ್ರಿ. ಏನು ಜಾಸ್ತಿ ಏನು ರೆಡಿಯಾಗಿಲ್ಲ, ಹಂಗೆ ಮಾರ್ಕೆಟಿಗೆ ಹೋಗಕ್ಕೆ ರೆಡಿ ಎಲ್ಲ ಆಗಿ ಮಾರ್ಕೆಟಿಗೆ ಅಂತ ಹೇಳಿ ಹೊಂಟಿದ್ವಿ ನೋಡ್ರಿ ನಾವು. ಸೊ ಏನು ಕಾಯಿಪಲ್ಲೆ ಏನು ಹಂಗೆ ಮಾಮೂಲಿಯಾಗೇನೆ ಇತ್ತು ರೀ. ಅಷ್ಟು ಭಾಳ ತುಟ್ಟಿನೂ ಇದ್ದಿದ್ದಿಲ್ಲ, ಭಾಳ ಸಸ್ತಾನೂ ಇದ್ದಿದ್ದಿಲ್ಲ, ಹಂಗೆ ಮೀಡಿಯಮ್ ಒಳಗೆ ಇತ್ತು. ಸೊ ಹೋಗಿ ಬಂದ್ರೆ ಆತ ನಮ್ಗೊಂದು ರಿಫ್ರೆಶ್ಮೆಂಟ್ ಇರ್ತೈತಿ. ಅದ್ರಾಗ ನಮ್ಮ ಗುಬ್ಬಕ್ಕನೂ ಅಡ್ಡಾಡಕ್ಕೆ ಜೋರು ಅದಾಳ್ರಿ. ಮನ್ಯಾಗ ಒಬ್ಬೇಕೆ ಇದ್ಲು ಅಂತಂದ್ರೆ ಅದ್ರಾಗ ಅವ್ರ ಅಣ್ಣ ಅದೆಲ್ಲರೂ ಹೋದರು ಅಂತಂದ್ರೆ ಕೆಳಕ್ಕೆ ಶುರು ಮಾಡ್ತಾಳೆ. ಹಿಂಗಾಗಿ ಅರ್ಧ ಹೋಗೋದು. ಹಂಗೆ ಹೋಗಿ ಬಂದಾದ್ಮೇಲೆ ಮತ್ತು ಆಕೆ ಆಟ ಆಡಾಕತ್ತಿದ್ಲು. ಆಕೆಗೆ ಅಷ್ಟು ಹೊತ್ತಾದರೂ ನಿದ್ದೆ ಬಂದಿದ್ದಿಲ್ಲ. ಸೃಜನಿಗೆ ನಿದ್ದೆ ಬಂದಿತ್ತು. ಅಲ್ಲೇ ಮಲ್ಕೊಂಡಿದ್ದ ಅವಂಗೆ ಕಾಡಾತಿದ್ಲ. ಆದರೂ ಅವ್ನಿಗೆ ಜೋರು ನಿದ್ದೆ ಬಂದಿತ್ತು. ಹಾಗಾಗಿ ಅವ ಏನೂ ಇದನ್ನು ಮಾಡಲಿಲ್ಲ ರೀ. ಆಕೆಗೇನು ಅವ್ನು ತನ್ನ ಪಾಡಿ ಎಲ್ಲ ಬಂದು ಊಟ ಗಿಟ ಮುಗಿಸ್ಕೊಂಡು ಮಲ್ಕೊಂಡ. ಈಕಿಗೆ ಮಾತ್ರ ನಿದ್ದೆ ಒಂದು ಸ್ವಲ್ಪ ಕಡಿಮೆನೇ ರೀ ಈಕಿದು. ಹಂಗೆ ಈಕೆ ಆಟ ಆಡ್ಕೊತ ನಿಂತಿದ್ಲ. ನಮ್ಮದು ಇನ್ನು ಮತ್ತು ಊಟ ಎಲ್ಲ ಮಾಡಿದ್ದಿಲ್ಲ ರೀ ನೈಟ್. ನಮ್ಮದೆಲ್ಲ ಮಾರ್ಕೆಟ್ಗೆಲ್ಲ ಹೋಗಿ ಬಂದಾದ್ಮೇಲೆ ಮಾಡ್ಕೊಂಡಂಥ ವೀಡಿಯೋಸ್ ರೀ ಇದು. ಸೊ ನನ್ನ ಒಂದು ದಿನ ಈ ರೀತಿಯಾಗಿದ್ದಂಥದ್ದು ನೋಡಿರಿ. ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತೀನಿ. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಅನಿಸಿತ್ತು ಅಂತಂದರೆ ಕಮೆಂಟ್ ಮೂಲಕ ಹೇಳ್ರಿ ಅಂತ ಹೇಳ್ತಾ ನನ್ನ ಒಂದು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾಳೆ ಮತ್ತು ಹೊಸ ಒಂದು ವಿಡಿಯೋದ ಮೂಲಕ ನಿಮ್ಗೆ ಸಿಗ್ತೀನಿ. ಸೊ ಟೇಕ್ ಕೇರ್, ಬಾಯ್, ಸಿ ಯು.